ಅಮ್ಮ, ಹುಡುಗಿ ಹೆಂಗವಳಂತೆ? ಅಜ್ಜಿ ಚೆನ್ನಾಗಿರೋ ಹುಡುಗಿನೇ ನೋಡಿರ್ತಾಳಲ್ವಾ? ಅಂತೋಳು ಇಂತೋಳನ್ನೇ ನೋಡಿರಕ್ಕಿಲ್ಲ ಅಲ್ವಾ? ನೋಡ್ಲಾ, ಈ ಹುಡುಗಿ ಸಿಕ್ತಿರೋದೇ ಹೆಚ್ಚು ನಿನ್ಗೆ. ಅಂತದ್ರಾಗ ನಿಂಗೆ ನೋಡಕ್ ತಂದಾಕವಳ ಹಂಗವಳ ಹಿಂಗವಳ ಅಂತ ಕುಂತ್ಕೊಂಡ್ರೆ ಮಗನೇ, ಮದುವೆ ಮಾಡ್ಕೊಂಡಿದ್ದ ಹಿಂಗೆ ಕುಂತ್ಕೋಬೇಕಾಯ್ತದ ನಿನ್ಗೆ. ಬೊಡ್ಡಿನ ತಗೊಬಿಟ್ಟು ಬಂದು ಸುಮ್ಕಿರ್ಬೇಕು. ಯಾವ ಹುಡುಗಿನ ಒಪ್ಕೋಬೇಕು ನೋಡು. 4 ಜನ 4 ಥರ ಮಾತಾಡ್ತಾವ್ರೆ. ಇನ್ನೊಂದು ಮಗಂಗೆ ಹೆಣ್ಣು ಸಿಗಕ್ಕಿಲ್ವಂತೆ, ಹಂಗಂತೆ ಹಿಂಗಂತೆ ಅಂತ ಹೇಳ್ಬಿಟ್ಟು. ಅವೆಲ್ಲ ನಮಗೆ ಬೇಕಾ ಹೇಳು? ನೋಡು, ಅವೆಲ್ಲ ತಲೆ ಕೆಡ್ಸ್ಕೊಳ್ಳೋಂಥದ್ದೆಲ್ಲ ನಮಗೆ ಬೇಕಾ? ಆರಾಮಾಗಿ ಹುಡುಗಿ ಹೆಂಗೋ ಅವಳಂತೆ ಚೆನ್ನಾಗೇ ನೀನು ಆರಾಮಾಗಿ ಮದುವೆ ಮಾಡ್ಕೋಬೇಕು, ಆರಾಮಾಗಿ ಬರ್ಬೇಕು ಅಷ್ಟೇ ನೀನು. ನೋಡು, ಬಡವ್ರಂತೆ ಸಿಂಪಲ್ ಆಗಾದ್ರೂ ಪರವಾಗಿಲ್ಲ ಮದುವೆ ಮಾಡ್ಬಿಟ್ಟು ನೆಮ್ಮದಿಗಿರೋಣ. ನೋಡ್ದ ನೀನು ಎಂಡ್ರವಳು ಆರಾಮಾಗಿ ದೊಡ್ಡ ಮನೆ ಸೇರ್ಬಿಟ್ಟವಳೆ. ನಿನ್ನ ಕತೆ ಹೇಳ ಮುದೇವಿ. ಫಸ್ಟು ಹುಡ್ಗಿನ ಮದುವೆ ಮಾಡ್ಕೊಂಡು ಜೀವನ ಮಾಡೋದು ಕಲ್ತ್ಕ. ಆಮೇಲೆ ನಿಂಗೂ ದುಡಿಯೋ ಮನ್ಸು ಬರ್ತದೆ, ಎಲ್ಲ ನನವೇ ಬರ್ತದೆ. ಸರಿನಾ? ಸರಿ ಕಣಮ್ಮ, ಆಯ್ತು. ಏನಂತೆ ನಿನ್ ಮಗಂದು? ಹುಡುಗಿ ಹೆಂಗವಳೆ ಅಂತ ಕೇಳ್ತಿದ್ದ. ಅದಕ್ಕೆ ಹುಡುಗಿ ಹೆಂಗೋ ಇತ್ತಾಳೆ, ನಿಂಗೆ ಹುಡುಗಿ ಸಿಗೋದೇ ಹೆಚ್ಚು, ಸುಮ್ಕಿರಪ್ಪ ಅಂತ ಹೇಳ್ತಿದ್ದೆ. ಅಯ್ಯೋ ಬೇವರ್ಸಿ ನನ್ ಮಗನೇ, ಬಾಳಿಸ್ಬೇಡ. ಕಟ್ಕೊಂಡ್ರೆ ಬಾಳಿಸಿದಂಗೆ ಓಡಿಸ್ಬಿಟ್ಟು ಇನ್ನೊಂದ್ ಜನ ಹುಡುಕೊಂಡು ಮದುವೆ ಮಾಡ್ಕೊಳ್ಳ ಅಂತ ಗೊತ್ತಿಗೆ ಬಂದ್ಬಿಟ್ಟಲ್ಲ ಬೇವರ್ಸಿ. ಬೇಕಿತ್ತ ನಿಂಗೆ? ಇದೇನಜ್ಜಿ ಹಿಂಗ್ ಬೈತೀಗ? ಬೈದೇನ್ ಮುತ್ತಿಕ್ತಾರಲ್ಲ ನಿಂಗೆ. ಆ ನಿಧಿ ಅಂತ ಹುಡುಗಿನ ಬಿಟ್ಬಿಟ್ಟು ನಿನ್ ದರ್ಬೇಸಿ ನನ್ ಮಗ ನೀನು. ಅಂತ ದುಡ್ಡಿರೋಳ್ನ ಅಂತ ಸಂದಕಿರೋಳ್ನ ನಾನೇ ನಿನ್ನ ಗಂಟಾಕ್ಸಿದ್ದು ಮುದೇವಿ ನನ್ ಮಗನೇ. ನಿನ್ ಯೋಗ್ಯತೆ ನಿಮ್ಮ ಅಮ್ಮನ ಯೋಗ್ಯತೆ ನಂಗೆ ಮೊದ್ಲನೇ ಗೊತ್ತಿತ್ತು. ನೀವಿಬ್ರು ಯೋಗ್ಯತೆನೂ ಬರ್ಗೆಟ್ ಬಿಡತ್ತದವು. ನೀವು ದುಡಿಯಕ್ಕಿಲ್ಲ ಮಾಡಕ್ಕಿಲ್ಲ. ಹೆಂಗೋ ನನ್ವೆ ಹುಡುಗಿ ತಗೋಸಿ ಹೊಲ ಜಮೀನು ಎಲ್ಲ ಐತೆ, ಹೆಂಗೋ ನಿಮ್ಮ ದುಡು ಸಾಕ್ತಾಳೆ ಅಂತ ಹೇಳ್ಬಿಟ್ಟು ನಿನಗೆ ಮುದೇವಿ ನನ್ನ ಮಗನೇ ಸಾಯ್ತಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಪೊದ್ದುಗೆ ತಾಳಿ ಕಟ್ಸಂಗ್ ಮಾಡಿದ್ ನಾನೆಲ್ಲ ಬೇವರ್ಸಿ ಹಾಳು ಮಾಡ್ಬಿಟ್ಟಲ್ಲ ಎಲ್ಲನೂ. ಓಹೋ ಇವನ್ಗೆ ಏನದು ನಂದು ಅಂತ ಹೇಳ್ಕೊಬಾರ್ದಂತವಳು. ಕುಂತಿದ್ರು ಇವಾಗ ತಂದ್ಬಿಟ್ಟು ಮುಂದಕ್ಕೆ ಹಾಕೊಳ ಕೂಳ್ನ. ಈಗ ಕೂಳು ನೀರು ಇಲ್ದಿರ ನಾಯಿ ಆಗೋಗ್ಬಿಟ್ಟಿದ್ಯಲ್ಲ. ಈಗ ಸಂದಕಿರ ಹುಡುಗಿ ಬೇರೆ ನಂತ ಸಂದಕಿರ ಹುಡುಗಿ. ದಾಳಿಂಬೆ ಚೆಲುವೆನ ಆಕಾಶದಿಂದ ಉದುರ್ಸ್ಕೊಬಿಟ್ಟು ಬರ್ತೀನಿ ಬಾ ನಿಂಗೆ. ನಿನ್ ಮಕ್ಕಕ್ಕೆ ಏನೈತೆ ಅಂತ ಕೊಡ್ತಾರಲ್ಲ ನಿನಗೆ ಎಣ್ಣ. ನಿನಗೆ ಹೆಣ್ಣು ಕೊಡೋದೇ ಹೆಚ್ಚು ಅಂತದ್ರಾಗ ನಿಂಗೆ ಚೆಲುವೇರು ಬೇರೆ ಬೇಕಂತ ಚೆಲುವೇರು. ಏಯ್ ನಿನ್ ಮಗಂಗ್ 4 ಬಾಸ್ ಕರ್ಕೊಂಬಿಟ್ಟು ಬಾರೆ. ಬೇಕಾರ್ ನೋಡು, ಇಲ್ಲ ಅಂದ್ರೆ ಸನ್ಯಾಸಿಯಾಗಿ ಮಠಕ್ಕೆ ಸೇರ್ಕ ಬಾ. ಮಠನೂ ಗೊತ್ತು, ಮಠಕ್ಕೆ ಸೇರಿಸ್ಬಿಟ್ಟು ಬರ್ತೀನಿ. ಅಯ್ಯೋ ಬೇಡಜ್ಜಿ. ಮತ್ ಬಾರ್ಲಾ ಮುದೇವಿ, ತಾಳ್ ತಿಂತಾನೆ. ಸನ್ಯಾಸಿ ಆಗೋದಕ್ಕಿಂತ ಯಾವ್ದೋ ಒಂದು ಹುಡುಗಿನ ಮದುವೆ ಮಾಡ್ಕೊಳ್ಳೋದೇ ವಾಸಿ. ಅದೇ ಹುಡುಗನ್ ಕರ್ಕೊಂಡ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ನಲ್ಲ. ಪ್ರಯಾಣ ಎಲ್ಲ ಸಂದಕಿತ. ಇವ್ರೇನ ಹುಡುಗ? ನಮಸ್ಕಾರ ಕಣಪ್ಪ. ಕುಂತ್ಕೊಳ್ರಿ. ನಮಸ್ಕಾರ. ಕುಂತ್ಕೊಳ್ಳಿ. ಬಂದೆ ಕಾಪಿಗೆ ಇಕ್ಕಂಬಿಟ್ಟು ಹಿಂಗೆ ಬರ್ತೀನಿ. ಕುಂತ್ಕೊಳ್ಳಿ. ನನ್ನ ಮಗಳಿಗೆ ಹೇಳಿದೀನಿ ಕಾಪಿ ಇಕ್ಕಂಬಿಡು ಅಂತ. ಹಾಲೆಲ್ಲ ತೆಗ್ದಿಕ್ಕಿದ್ದೆ, ಇಕ್ಕಮ್ಮಯ್ಯ ಅಂತ ಹೇಳ್ದೆ. ನನ್ನ ಮಗಳು ಹೊಸಿ ನಾಚಿಕೆ ಶಾನೆ. ಯಪ್ಪ ಎಲ್ಗೂ ಬರೋದಿಲ್ಲ ಹೋಗೋದಿಲ್ಲ, ನಾಸಕತ್ತಳ ಸುಮ್ಕೆನೆ ನೀಯ. ಅಯ್ಯಯ್ಯೋ, ಹುಡುಗಿಯರು ಅಂದ್ಮೇಲೆ ನಾಚಿಕೆ ಎಲ್ದಿದ್ದಂಗೆ ಇರ್ತದೆ ಹೇಳಿ. ಏನಪ್ಪ, ಮತ್ತೆ ಏನ್ ಕೆಲಸ ಮಾಡ್ಕೊಂಡಿದ್ದೀಗ? ಅವನು ಈಗ ಸುಮ್ಮನೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಊರಾಗವನಿ. ಈಗ ಪಾನಿಪುರಿ ಗೋಬಿ ಬಿಸಿನೆಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಿಸಿನೆಸ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಅವನಿ. ಹೌದೇನು? ಪ್ಯಾಟೆಗಿಟ್ಟೆಗೆ ಹೋಗಿಕ್ತಾರೋ ಇಲ್ಲ ಇಲ್ಲೇನೋ? ಇಲ್ಲ, ಊರಾಗೆ ಇಕ್ಕನ ಅಂತ. ಈಗೆಲ್ಲನೂ ಪ್ಯಾಟೆಗೆ ನೀ ಶಾನೆ ಹೋಗೋದು. ಈ ಐಕಳೆಲ್ಲನೂ ನಮ್ಮ ಕಡೆ ಎಲ್ಲ ಬೆಂಗಳೂರಾಗೆ ಬಿದ್ದವಪ್ಪ. ಊರಾಗೆಲ್ಲ ಅಜ್ಜಿ ಮುದ್ಕೇರ್ ನಮ್ಮಂತವ್ರು ಬಿದ್ದಿದೀವಿ ಅಷ್ಟೇ ನೀನಿಯ. ಇನ್ನು ನಿಮ್ಮಂತ ಐಕ್ಳು ಎಲ್ಲನೂ ಎಲ್ಲ ಪ್ಯಾಟೆ ಅಲ್ಲೇ ಬಿದ್ದವ್ರು ಎಲ್ಲನೂ. ನಾನು ಅಲ್ಲೇ ಇದ್ದೆ. ಅಯ್ಯೋ, ಬೆಂಗಳೂರು ನೋಡಿ ಬೇಜಾರಾಯ್ತಲ್ಲ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಊರಾಗ ಅಪ್ಪ ಅಮ್ಮನ ಜೊತೆ ಇರೋದೇನೆ ನೀ ಒಂಥರ ಖುಷಿ. ಸುಮ್ಮನೆ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಇದು ಮಾಡೋದಕ್ಕಿಂತ ಅಪ್ಪ ಅಮ್ಮನ ಜೊತೆ ಇರ್ಬೇಕಿದ್ರೆ ಅವಾಗೇ ನೋಡಪ್ಪ ಬಲ್ಲು ಖುಷಿ ಆಯ್ತೈತೆ ಅಂದ್ರೆ. ಅವನು ಬೆಂಗಳೂರಿಗೆ ಹೋಗಕ್ಕೆ ಇಷ್ಟಪಡಕ್ಕಿಲ್ಲ ನನ್ನ ಮೊಮ್ಮಗ. ಹುಡುಗಿನ ಯಪ್ಪ ಸಕ್ಕತ್ತಾಗವಳೆ. ಅನ್ನಿತಿಗಿನ ಇವಳೆ ಸಕ್ಕತ್ತಾಗವಳೆ. ಅಬ್ಬಬ್ಬಬ್ಬ, ಹುಡುಗಿ ಅಂದ್ರೆ ಹಿಂಗಿರ್ಬೇಕು. ಹುಡುಗಿ ಅಂದ್ರೆ ವಾ 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 ವಾ, ಸೂಪರ್ ಡೂಪರ್ ಹುಡುಗಿ ಅಂದ್ರೆ ನೀ ಸೂಪರಾಗಿ ಸಕ್ಕತ್ತಾಗವಳೆ. ಅಮ್ಮ ಅಜ್ಜಿ, ಫಿಕ್ಸು ನಂಗೆ ಇದೇ ಹುಡುಗಿ ಫಿಕ್ಸು. ನೀವೇನು ಯಾರು ಏನು ಹೇಳಕ್ಕೆ ಬರುಪ್ಯಾಡ್ರಿ ಕಣಮ್ಮ. ಇದೇ ಹುಡುಗಿ ನೀನಿಯ ಫಿಕ್ಸು. ಕಳೆದೋದೆ ನಾನು ಕಳೆದೋದೆ, ನಾನಿಂತಲ್ಲೇ ಪೂರ್ತಿ ಹಾಳಾದೆ. ನೋಡ್ರಿ, ಇವಳೇನಿಯ ನನ್ನ ಮಗಳು ರತ್ನಿ ಅಂತ ಹೇಳ್ಬಿಟ್ಟು. ಕಾಫಿ ಕೊಡೋಗೆ. ಕಾಫಿ ತಗೊಳ್ಳಿ. ಹುಡುಗಿ ಮಾತ್ರ ಅಪ್ರಂಜಿ ಇದ್ದಂಗೆ ಅವಳೆ ನೋಡಕ್ ಮಾತ್ರ. ಅಯ್ಯೋ, ಎಂತ ಸಂದಕೊಳ್ ದಂತದ ಗೊಂಬೆ ಇದ್ದಂಗೆ ಅವಳೆ. ನೋಡಿ, ಮದುವೆ ನನ್ನ ಒಪ್ಪಿಗೆ ಆಯ್ತು ಅಂದ್ರೆ ಆದಷ್ಟು ಬೇಗ ನೀನು ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡ್ಬೇಕು. ಇನ್ನು ನಮ್ಮ ತಗೊಂಡು ಹೇಳ್ಬೇಕು ಅಂದ್ರೆ ಹೇಳ್ಕೊಳ್ಳೋವಷ್ಟು ಏನಿಲ್ಲ. ನಮ್ಮ ಮಗಳಿಗೂ ಕಿವಿಗೊಂದು ಜೊತೆ ವಾಲೆ ಮಾಡಿ ಸಿಕ್ಕಿವ್ನಿ. ಕಿವಿಗೊಂದು ಜೊತೆ ವಾಲೆ ಕೊಡ್ತೀನಿ. ಬೇಕಾರೆ ಗಂಡಿಗೆ ಒಂದು ಉಂಗುರ ಕೊಡ್ತೀನಿ. ನಮ್ಮ ಯಜಮಾನಪ್ಪ ಅಂದ್ರು ಕೊಡಬೇಕು ಅಂತ ಯಾವಾಗ ಅಪ್ಪನ ಕೈಯಾಗಿರೋ ಉಂಗ್ರನ ಹೇಳ್ತಿದ್ದ. ಕೊಡಬೇಕು ಅಂತ ಅದನ್ನ ಹಂಗೆ ಮಡಗಿದ್ದೆ. ಎಂತ ಬಡತನ ಬಂದ್ರೂ ಮಾರ್ದೋರಲ್ಲ ನಾವು. ಅಷ್ಟು ಬಿಟ್ರೆ ನಮ್ಮ ತಾಗೆ ಇನ್ನು ಮದುವೆ ಮಾಡ್ಕೊಡೋ ಶಕ್ತಿ ಪಕ್ತಿ ಎಲ್ಲ ಇಲ್ಲ ನಮ್ಮ ತಾಗೆ. ಇನ್ನು ಏನಿದ್ರು ನೀವೇ ನೋಡ್ಕೊತೀನಿ ಅಂತಂದರೆ ಮುಂದೆ ಮಾತಾಡೋಣ. ಇಲ್ಲ ಅಂದರೆ ದೇವ್ರನ್ನ ಕೇಳ್ತೀನಿ. ನಮ್ಮ ತಾಗೆ ಏನೂ ಇಲ್ಲ. ನಿಮಗೆ ಗೊತ್ತಿಲ್ದಿರೋದು ಏನೈತೆ?
ಶೂರ್ತಾಗ ಅದು ಗೊತ್ತಿಲ್ವಲ್ಲ. ಅಯ್ಯೋ, ಮದುವೆ ಹೆಂಗೋ ಮಾಡ್ಕೊತೀವಿ ಬಿಡಿ, ನಾವೇ ಮಾಡ್ಕೊತೀವಿ. ಮದುವೆ ದೇವಸ್ಥಾನದಾಗ ಸಿಂಪಲ್ ಆಗಿ ಅನ್ನ ಚಿತ್ರಾನ್ನೋ ಪಾಯಸನ ಹಾಕ್ಬಿಟ್ಟು ತಾಳಿ ಕಟ್ಸ್ಕೊಬಿಟ್ರೆ ಮುಗ್ದೋಯ್ತು. ಮದುವೆ ಮಾಡ್ಕೊಂಡು ಸಂದಾಕಿದ್ರೆ ಸಾಕಲ್ವೇ? ಇವನ್ನೆಲ್ಲ ಕಟ್ಕೊಂಡು ಏನಾಗಬೇಕು ಹೇಳು? ಹೆಂಗೋ ಹುಡುಗಿ ಸಂಸಾರ ಮಾಡ್ಕೊಂಡು ಸಂದಾಕಿದ್ರೆ ಸಾಕು. ನನ್ನ ಮೊಮ್ಮಗಂಗೆ ಎಲ್ಲ ಮೊಮ್ಮಗ ಒಪ್ಪಿಗೆ ಐತೆಲ್ಲ ನಿಂಗೆ ಹುಡುಗಿ? ಆ ಆ ನನಗೆ ಹುಡುಗಿ ಒಪ್ಗೆನೆ. ನೋಡಮ್ಮ, ನಮ್ಮ ಹುಡುಗಂಗೆಲ್ಲ ಒಪ್ಪಿಗೆ ಆಯ್ತು. ನಿಮ್ಮ ಹುಡುಗಿನ ಒಂದು ಕಿತ ಕೇಳ್ಬಿಟ್ರೆ ಒಪ್ಪಿಗೆ ಇಲ್ವಾ ಅಂತ ಹೇಳ್ಬಿಟ್ಟು ಹ್ಞೂ ಅಂದ್ಬಿಟ್ರೆ ಹುಡುಗಿ ಅತ್ತಾಗೆ ಹೆಂಗನೂ ಅತ್ತಾಗ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡೋದೆ ನಿನಗೆ. ನಮ್ಮ ಹುಡುಗನೂ ಎಲ್ಲ ನಮ್ಮ ಹುಡುಗನ ವಿಷಯ ಎಲ್ಲ ಹೇಳಿದೀವಿ. ಹಿಂಗೆ ಅಂತ ನಮ್ಮದು ಏನು ಬಡವರು ಫ್ಯಾಮಿಲಿ ನಿನಗೆ, ಸಾವುಕಾರ ಫ್ಯಾಮಿಲಿ ಏನಲ್ಲ. ಹುಡುಗಿ ಹಂಗಿದ್ರು ನಮ್ಗಂತೂ ಈಗ ಹೇಳಿದ್ನೆಲ್ಲ ಒಪ್ಪಿಗೆ ನಿನಗೆ. ಅದೇ ಇನ್ನೇನು ಮಾತುಕತೆ ಅಂತ ಏನಿಲ್ಲ. ನಿಮ್ಗೆ ಎಷ್ಟು ಆಯ್ತದ ಅಷ್ಟು ಕೊಡಿ, ನಮ್ಮ ಕೈಲಾದಂಗೆ ನಾವು ಮದುವೆ ಮಾಡ್ಕೊತೀವಿ. ಇನ್ನು ಮುಂದಕ್ಕಿಂತ ಶಾನೆ ಮಾತಾಡ್ಕೊಂಡು ಹೋದ್ರೆ ಆಗಲ್ಲ. ಓ, ನಮ್ಮ ತಾಗೂ ಸೊಕ್ತಿಲ್ಲ. ನಾನು ಮೂಲಿಗೆ ಬಿದ್ದ ಕಾಲಕ್ಕೆ ನಿಮ್ಮ ಮನೆಗೆ ಬಂದ್ಬಿಟ್ಟು ಇರ್ತೀನಿ ನೋಡಿ ಅಂದರೆ ಮೂಲಿಗೆ ಏನಾರ ಬಿದ್ದೆ ಅಂತ ಹೇಳಿದ್ರೆ ನಾನು ಯಾರು ನೋಡ್ಕೊತಾರೆ? ಇರೋಳೊಬ್ಳು ಮಗಳು ಅವಳೇ ನೋಡ್ಕೋಬೇಕಲ್ವೇ? ಅವಳು ನಾನು ಬಿಟ್ಟಿರಕ್ಕಿಲ್ಲ. ಅದಕ್ಕೆ ನಾನು ಬಂದ್ಬಿಟ್ಟು ಸೇರ್ಕೊಬಿಡ್ತೀನಿ ಅಂತ ನಿಮ್ಮ ಜೊತೆಗೆ. ನೀನು ಅದೊಂದು ಮೊದಲೇ ಹೇಳ್ಬಿಡ್ತೀನಿ. ಆಮೇಕಿಂದ ಅದೇನು ಅಂತಾರಲ್ಲ, ಒಬ್ಬಳ ಜೊತೆಗೆ ಒಬ್ಳು ಫ್ರೀಯಾಗಿ ಬಂದ್ಲು ಅಂತ ನೀವು ಅನ್ಕೊಳಕ್ಕೆ ಹೋಗ್ಬೇಡಿ, ಸರಿನೇ? ಅಯ್ಯೋ, ಅದಕ್ಕೆಲ್ಲ ಯಾಕೆ ಅನ್ಕೊಳ್ಳನಿಯತ್ತೆ? ಇಷ್ಟು ಚೆನ್ನಾಗಿರೋ ಮಗಳಿರ್ಬೇಕಾದ್ರೆ ಮಗಳನ್ನ ನೀವು ನನಗೆ ಕೊಟ್ಟು ಮದುವೆ ಮಾಡ್ಬೇಕಾದ್ರೆ ಇನ್ನು ನಾನು ನಿಮ್ಮನ್ನು ನೋಡ್ಕೊಳಕ್ಕಿಲ್ವೇ? ನಿಮ್ಮ ಕುಟುಂಬದನ್ನೆಲ್ಲ ನೋಡ್ಕೊಬಿಡ್ತೀನಿ. ಮುಚ್ಕೊಂಡು ಬಿದ್ದಿರೋ ರಫ್ಟಿಂಗ್ ಮಾಡ್ಬೇಡ ಕಣಲೆ. ನಿನಗೆ ಕೂಳು ಹುಟ್ಟಿಸ್ಕೊಂಡು ತಿನ್ನೋಕ್ಕಾಗಿಲ್ಲ. ನೀನು ಬಂದು ಬಳಗನೆಲ್ಲ ಕರ್ಕೊಂಬಿಟ್ಟು ಬಂದ್ಬಿಡ್ತಾರೆ ನಿನಗೆ. ಎಂತ ಒಳ್ಳೆ ಮತ್ಸಪ್ಪ. ನಮ್ಮ ಹುಡುಗಿನ ಒಂದು ಕಿತ ಹಾಕಿ ಹೊಳ್ಕೊಬಿಟ್ಬಿಡ್ತೀನಿ ರೀ. ನಾಚಿಕೆ ಶಾನೇ ನನ್ನ ಮಗಳಿಗೆ. ಓಸಿ ನಾಚ್ಕತ್ತಾಳ, ನಾಚ್ಕೊಂಡಂಗೆ ನಾಚ್ಕತ್ತಾಳೆ. ಇರಿ ಹೋಗ್ಬಿಟ್ಟು ನನ್ನ ಮಗಳನ್ನ ಒಂದು ಕಿತ ಕೇಳ್ಕೊಬಿಟ್ಟು ಬರ್ತೀನಿ. ಮಗಳೇ ಅಮ್ಮ, ನೀನೇನೇ ಹೇಳು, ತಲೆ ಮೇಲೆ ತಲೆ ಹೋಗ್ಲಿ, ಇವಳನ್ನೇ ಮದುವೆ ಮಾಡ್ಕೊತೀನಮ್ಮ. ನಾನಂತೂ ಇಷ್ಟು ಚೆನ್ನಾಗಿರೋ ಹುಡುಗಿನ ನೀವು ಮದುವೆ ಮಾಡ್ಕೊಡ್ತೀರಾ ಅಂತ ಅನ್ಕೊಂಡಿರಲಿಲ್ಲ ಕಣಮ್ಮ. ಸೂಪರ್ ಡೂಪರ್ ಕಣಮ್ಮ, ಸಖತ್ತಾಗವಳೆ ಕಣಮ್ಮ. ನಾನು ಹಂಗೆ ಅನ್ಕೊಂಡಿವ್ನಿ ಕಣ. ಒಪ್ಕೊಬಿಟ್ರೆ ಆ ಹುಡುಗಿನೂ ಆದಷ್ಟು ಬೇಗ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡ್ಬೋದು. ಅಪ್ಪ ದೇವ್ರೆ, ನೀನೇನೇ ಏನೋ ಒಂದು ದಾರಿ ತೋರ್ಸಪ್ಪ. ಅಮ್ಮ, ದೇವ್ರೇನು ದಾರಿ ತೋರಿಸೋದು, ಇವಳು ಒಬ್ಳು ಓದ್ಬಿಟ್ರೆ ಸಾಕು, ಎಲ್ಲ ಸೆಟ್ಲು ಬಿಡಾಕ್ಬಿಡ್ತೀನಿ ನಾನಂತೂ. ಅಪ್ಪ ಸದ್ಯ ದೇವ್ರೆ ನನಗೆ ನಿಧಿಗಿನ್ನ ಒಳ್ಳೆ ಹುಡುಗಿ ಕೊಟ್ಬಿಟ್ಟಲ್ಲ, ನಂಗೆ ಅಷ್ಟೇ ಸಾಕು. ಆ ನಿಧಿ ನಮ್ಮ ಜೋಡಿ ನೋಡಿ ಹುರ್ಕೊಂಡಲ್ಲೇ ಸತ್ತೋಗ್ಬಿಡ್ಬೇಕು. ಈಗಲೇ ನೀ ಡಿ ಪಿಗೂ ಫೇಸ್ಬುಕ್ಗೂ ಇನ್ಸ್ಟಾಗ್ರಾಮ್ಗೂ ಎಲ್ಲ ಕೂರಿಸ್ಬಿಡ್ತೀನಿ. ಹುಡುಗಿ ಜೊತೆ ಒಂದೇ ಒಂದು ಸೆಲ್ಫಿ ತಗೋತೀನಿ ಕಣಜ್ಜಿ. ಕೇಳಜ್ಜಿ. ಲೋ ಮೂದೇವಿ, ನನ್ನ ಮಗನೇ ಸುಮ್ಕಿರ್ಲ. ಅಯ್ಯಮ್ಮ ಇನ್ನೂ ಏನು ಹೇಳ್ತಾಳೋ ಕೇಳಿ. ಆಮೇಲೆ ಸೆಲ್ಫಿ ಕಳಿವಂತ ಇಲ್ಲ, ಶೊಲ್ಪಿ ಕಳಿವಂತ ಸುಮ್ಕಿರು. ಬಂದ್ಬಿಟ್ಟ ಇಲ್ಲಿ. ಏನು ಹೇಳಿದ್ಲು ಅತ್ತೆ? ಇನ್ನೇನು ಹೇಳ್ತಾಳೆ, ನೀವು ಇಷ್ಟ ಆಗ್ಬಿಟ್ಟಿದ್ದೀರಂತೆ, ಅದಕ್ಕೆ ಮದ್ವಿಗೆ ಒಪ್ಪಿಗೆ ಅಂತ ಹೇಳ್ಬಿಟ್ಲು. ಇನ್ನೇನ್ರಿ ಬೀಗ್ರೆ, ಇನ್ನೇನಿದ್ರು ಇನ್ನ ಇವ್ರಿಗೆ ಪುರೋಹಿತರ ಜಾತಕ ಪತ್ಕ ತೋರಿಸ್ಬಿಟ್ಟು ಇದು ಮಾಡ್ಬಿಡ್ಬೇಕು, ಯಾವ ದಿನ ಒಳ್ಳೆ ದಿನ ಅಂತ. ಅಜ್ಜಿ, ಹುಡುಗಿತಾಗ ಮಾತಾಡ್ಬೇಕು ಅಂತ ಹೇಳಜ್ಜಿ. ಒಂದೇ ಒಂದು ಕಿತ ಹುಡುಗಿತಾಗ ಮಾತಾಡಕ್ಕೆ ಹೇಳಜ್ಜಿ. ನೀನು ಬಾಯ ಮುಚ್ಕೊಂಡು ಸುಮ್ಮನೆ ಕೂತ್ ಕೈದೊಳ್ಳಿ. ಹಂಗೆಲ್ಲ ಬಿಡಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಮಾಡಿದ್ರೆ ಬಿಡಕ್ಕಿಲ್ಲ. ನೀನು ಸುಮ್ಮನೆ ಇರು. ಹೆಂಗೆ ಸಿಕ್ಕರೆ ಹಂಗೆ ನೀನು ಆಡ್ಬೇಡ. ನೀನು ತಿಕ್ಲಂಗೆ ಆಡ್ತಾನೆ, ತಿಕ್ಲು ಬಡ್ಡಿ ಇದ್ದಂಗೆ ಇವನು. ನೀನು ಸುಮ್ಕಿರಲ್ಲ. ಆಮೇಕಿನ ಮದುವೆ ಆದ್ಮೇಲೆ ಒತ್ತು ಬೀಳು ಕುತ್ಕೊಂಡು ಮಾತಾಡಿವಂತ ಹುಡುಗಿತಾಗಿ ಮಾತಾಡ್ಬೇಕು. ಅಜ್ಜಿ ಹೋಗ್ಲಿ, ನಾನು ಮಾತಾಡಕ್ಕಿಲ್ಲ. ನಿಮ್ಮ ಮುಂದೆನೇ ಒಂದೇ ಒಂದು ಸೆಲ್ಫಿ ತಗೊಬಿಡ್ತೀನಿ. ಕೇಳಜ್ಜಿ. ಅದೇನೋ ನನ್ನ ಮೊಮ್ಮಗ ಒಂದು ಫೋಟೋ ತಗತಾನಂತೆ ಹುಡುಗಿದು, ತೋರಿಸ್ಕೋಬೇಕಲ್ಲ ಫ್ರೆಂಡ್ಸ್ದಾಗೆಲ್ಲ. ಒಂದೇ ಒಂದು ನಿಮ್ಮ ಮುಂದೆ ನೀನೇ ತೆಕ್ಕೊಬಿಡ್ತಾನಂತೆ. ಒಂದು ಕಿತ ಹುಡುಗಿನ ಕರೆದ್ಬಿಟ್ರೆ ತೆಕ್ಕೊಬಿಡ್ತಾನೆ. ಅಷ್ಟೇ ತಾನೇ ಮದುವೆ ಆಗದೆ ಉಂಟಂತೆ. ಇನ್ನು ಫೋಟೋದಾಗ ಏನೈತೆ, ಇರಿ ಕರ್ಕೊಬಿಟ್ಟು ಬರ್ತೀನಿ ನನ್ನ ಮಗಳನ್ನ. ಫೋಟೋ ತೆಕ್ಕೊಳ್ಳಿವ್ರಂತೆ. ರತ್ನಿ, ಅದೇನೋ ಫೋಟೋ ತಗೋಬೇಕಂತ ಬಾಮಿಲಿ.